ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ನೂ ನಾಷ್ಟ ಏನು ಮಾಡಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾಯಿತು. ಸೊ ಬನ್ನಿ ಈಗ ಬೇಗ ನಾಷ್ಟ ಮಾಡೋಣ. ನಾಷ್ಟ ಏನು ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಅವರು ನಾಷ್ಟನೂ ಬೇಡ, ಬಾಕ್ಸು ಬೇಡ ಅಂತಂದರು. ಯಾಕಂದರೆ ಅವರು ಸ್ವಲ್ಪ ಬೇಗ ಹೋದರು 6:30ಗೆಲ್ಲ ಕೆಲಸಕ್ಕೆ. ಸೊ ಹಾಗಾಗಿ ನಾನು ಒಬ್ಬಳೇ ಅಲ್ವಾ, ದೋಸೆ ಹಸಿಟ್ಟಿತ್ತು. ಸೊ ಅದಕ್ಕೆ ದೋಸೆ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಬಾಕ್ಸಿಗೆ ಮಾತ್ರ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನಾಷ್ಟಕ್ಕೆ ಬಂದುಬಿಟ್ಟು ನಾವು ಅಮ್ಮ ನೆನೆ ಸಾಂಬಾರು ಕೊಟ್ಟಿದ್ರಲ್ಲ, ಅದೇ ಇತ್ತು. ಸೊ ಅದನ್ನೇ ನಾಷ್ಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ದೋಸೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿತ್ತು. ನಾವು ಅಮ್ಮ ಕೊಟ್ಟಿದ್ದು ದೋಸೆ ಹಸಿಟ್ಟು ಅವ್ರು ಗಟ್ಟಿಗೆ ರುಬ್ತಾರೆ. ಅದಕ್ಕೆ ಈಗ ದೋಸೆ ಮಾಡಿದಾದ್ಮೇಲೆ ಚಟ್ನಿಗೆ ರುಬ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಇದಿಷ್ಟೇ ಹಾಕ್ಕೊಳ್ಳೋದು. ಮತ್ತು ಹುರ್ಗಡ್ಲೆ ಹಾಕ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಜಾಸ್ತಿ ಐಟಮ್ಸ್ ಏನು ಹಾಕ್ಕೊಳ್ಳಲ್ಲ. ಸಿಂಪಲಾಗಿ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಇದಿಷ್ಟು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಸೊ ಹಾಗೆ ಹೇಳಿದಾಗೆ ನಾಷ್ಟಕ್ಕೆ ಬಂದುಬಿಟ್ಟು ನಾವು ಅಮ್ಮ ಬಸ್ಸಾರು ಕೊಟ್ಟಿದ್ರಲ್ಲ, ಅದನ್ನೇ ತಿನ್ಕೊಂಡೆ. ಸೊ ಫ್ರೆಂಡ್ಸ್, ನನ್ನ ಕೊಲಿಗ್ ಯಾರೋ ಬಾಳೆಹಣ್ಣು ತಂದಿದ್ರು, ಬಾಳೆಹಣ್ಣು ಕೂಡ ಕೊಟ್ಟರು. ಆಮೇಲೆ ಮಧ್ಯಾಹ್ನ ಹಾಗೆ ಮಾವಿನಕಾಯಿ ಕಟ್ ಮಾಡಿದ್ವಿ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾವಿನಕಾಯಿ. ಅದಾದಮೇಲೆ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಸಿಮ್ ತೊಗೊಳ್ಬೇಕಿತ್ತು ನಾನು. ಸೊ ಸಿಮ್ ತೊಗೊಳೋದಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಚಿಕ್ಕ ಅಂಗಡಿಗೆ ಹೋಗಿ ವಿಚಾರಿಸಿದ್ರೆ ಸಿಗಲಿಲ್ಲ. ಅಲ್ಲಿಂದ ಏರ್ಟೆಲ್ ಆಫೀಸ್ಗೆ ಹೋಗಿ ಸಿಮ್ ತೊಗೊಂಡಿದ್ದಾಯಿತು. ಸೊ ಅಲ್ಲೇ ಪಕ್ಕದಲ್ಲಿ ಗೋಬಿ ಮತ್ತು ಎಗ್ ರೈಸ್ ಅಂಗಡಿ ಇತ್ತು. ಸೊ ಹಾಗಾಗಿ ತಿನ್ನೋಣ ಅಂತ ಹೋದ್ವಿ ಅಲ್ಲಿಗೆ. ಸೊ ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಎಷ್ಟಿದೆ ನಮ್ಮ ವರ್ತೂರಲ್ಲಿ. 5 ನಿಮಿಷದಿಂದ ಅಲ್ಲೇ ಇದೆ ಗಾಡಿಗಳು. ಸೊ ಇಷ್ಟು ಟ್ರಾಫಿಕಲ್ಲಿ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಅನ್ನಿಸ್ಬಿಡ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಗೋಬಿನೂ ಬಂತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆದೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ನೀವು ನೋಡಿರ್ತೀರಲ್ವ, ಸಿಮ್ ತರಕ್ಕೆ ಹೋಗಿ ಅಲ್ಲೇ ಗೋಬಿ ಮತ್ತು ಎಗ್ ರೈಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಸಿಮ್ ತರಕ್ಕೆ ಹೋದಾಗೆ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು. ಯಾಕಂದರೆ ನೆನ್ನೆ ಅವರ ಕೆಲಸ ಜಾಸ್ತಿ ಇತ್ತು ಅಂತ. ಸೊ ನನಗೂ ಒಂದು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ವಿಡಿಯೋ ಏನು ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಮನೇಲಿ ಸಾಂಬಾರು ಇತ್ತು, ನಾವು ಅಮ್ಮ ಕೊಟ್ಟಿದ್ದು, ಅದಕ್ಕೆ ರೈಸ್ ಮಾಡಿಕೊಂಡು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆ 9 ಗಂಟೆ ಆಗಿದೆ ಟೈಮ್. ಈಗ ಆಲ್ರೆಡಿ ನಾನು ಬಿಡಬೇಕಿತ್ತು. ನನ್ನ ಫ್ರೆಂಡ್ ಬರ್ತಿದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ ಮಾಡಿದ್ದೆ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ದೋಸೆ ಮತ್ತು ಕಡಲೆಬೀಜದ ಚಟ್ನಿ ಮಾಡಿಕೊಟ್ಟಿದ್ದೆ. ಅವ್ರು ಕೇಳಿದರು ಕಡಲೆಬೀಜ ಚಟ್ನಿನೇ ಮಾಡು ಅಂತ. ಸೊ ಹಾಗಾಗಿ ಅವರು ತಿನ್ಕೊಂಡು ಹೊರಟರು 8 ಗಂಟೆಗೆಲ್ಲ. ಸೊ ಈಗ ನಾನು ರೆಡಿಯಾಗಿದ್ದೀನಿ. ದೇವ್ರ ದೀಪ ಕೂಡ ಹಚ್ಚಿದಾಯಿತು. ಸೊ ಈಗ ಹೊರಡಬೇಕು, ಬನ್ನಿ ಹೊರಡೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಬೇಳೆ ಸಾರು ತಂದಿದೆ. ಬೇಳೆ ಸಾರಲ್ಲಿ ಮುಲ್ಲಂಗಿ ಮತ್ತು ನುಗ್ಗೆಕಾಯಿ ಹಾಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡಿದ್ದಾದಮೇಲೆ ಟೈಮೇ ಹೋಗ್ತಿದ್ದಿಲ್ಲ. ಒಂಥರ ಮಾತಾಡಿಕೊಂಡು ಕೊಲೀಗ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ವಿ. ಕೆಲಸ ಮಾಡಿಕೊಂಡು ಹಾಗೆ ಮಾತಾಡ್ತಾ ಇರ್ತೀವಿ, ಟೈಮ್ ಪಾಸ್ ಆಗಲಿ ಅಂತ. ಸೊ ಇಲ್ಲಿಂದ ಹಾಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಕೆಳಗಡೆ ಬಂದೆ ಗಾಡಿ ಹತ್ರ. ಈ ರೋಡಲ್ಲಿ ಕೂಡ ಟ್ರಾಫಿಕ್ ಇರುತ್ತೆ ಫ್ರೆಂಡ್ಸ್. ನನಗೆ ಗೊತ್ತೇ ಇದ್ದಿಲ್ಲ. ಮೊನ್ನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೋಗಿತ್ತು. ಟ್ರಾಫಿಕ್ ಅಂದರೆ ಒಂದು ಸ್ವಲ್ಪ ಭಯ. ಸೊ ಮನೆಗೆ ಬಂದು ಉಪ್ಸಾರು ಮಾಡೋಣ ಅಂತಂದ್ಬಿಟ್ಟು ಉಪ್ಸಾರಿಗೆ ತೊಗರಿಬೇಳೆ ಟೊಮೆಟೊ ಬೇಯಿಸ್ಕೊಂಡು 1 ವಿಸಿಲ್ ಬೇಯಿಸ್ಕೊಂಡು ಆಮೇಲೆ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಲ್ಲ, ಹಾಗೆ ಬೇಯಿಸ್ಕೊಳ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು. ಸೊ ಈಗೆಲ್ಲ ಬೆಂದಿದೆ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನುಗ್ಗೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಂತೂ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆರ್ಡರ್ ಮಾಡಿದ್ದು ನಾವು ಜೆಪ್ಟೋದಲ್ಲಿ ನುಗ್ಗೆ ಸೊಪ್ಪನ್ನ ಬಂದು. ಸೊ ತುಂಬ ಚೆನ್ನಾಗಿ ಬಂದಿದ್ರು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ. ಯಾಕೆ ಅಂದರೆ ತೆಂಗಿನಕಾಯಿ ತುರಿನ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ. ಹಾಗೆ ಪಲ್ಯನೆಲ್ಲ ಬಗ್ಸ್ಕೊಂಡಿದ್ನಲ್ಲ, ಅದು ನೀರು ಸಪ್ರೇಟಾಗಿತ್ತಲ್ಲ, ಆ ನೀರಿಗೆ ಟೊಮೆಟೊನೆಲ್ಲ ಇಸ್ಕಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಗೆ ಹೊರಗಡೆ ಹೋದ್ವಿ. ಊಟ ಆದಮೇಲೆ ಸುಮ್ಮನೆ ಮನೇಲಿ ಬೋರ್ ಆಗ್ತಾಯಿದೆ ಅಂತ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.